ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಅಂದ್ರೆ ಫೆಬ್ 4 2026 ರಂದು ನಮ್ಮ ಶಾಲೆಯಾದ ರೈನ್ಬೋ ಇನ್ನೋವೇಟಿವ್ ಅಕಾಡೆಮಿಯಲ್ಲಿ 10th PU ಮತ್ತು UKG ಮಕ್ಕಳಿಗೆ ಗ್ರಾಜುಯೇಷನ್ ಡೇ ಸೆರೆಮನಿ ಇತ್ತು. ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್ ಹೇಗಿತ್ತು, ಅದರ ವೈಬ್ಸ್ ಹೇಗಿತ್ತು ಅಂತ ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಟ್ಟು ವಿಡಿಯೋ ನೋಡಿ, ವಿಡಿಯೋ ಕೊನೆಯಲ್ಲಿ ನಿಮ್ಮ ಹಾನೆಸ್ಟ್ ಕಮೆಂಟ್ ಅನ್ನು ಬರೆದಿಡಿ. ಇನ್ನೂ ಯಾಕೆ ತಡ ಮಾಡೋಣ ಗುರುಗಳೇ, ಇಂಟ್ರೋ ಹಾಕಿ. ಗ್ರಾಜುಯೇಷನ್ ಡೇಗೆ ಸಿದ್ಧವಾಗಿದ್ದ ಮಕ್ಕಳ ಫೋಟೋ ಬ್ಯಾನರ್ ಒಂದ್ ಕಡೆ ಇದ್ರೆ, ಮತ್ತೊಂದೆಡೆ ಸ್ವಾಗತಕ್ಕಾಗಿ ಇಟ್ಟಿದ್ದ ಗಣೇಶನ ವಿಗ್ರಹ ಕಂಗೊಳಿಸುತ್ತಿದ್ದವು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು ಅದು ಯಾರೆಂದರೆ, ಭಾರತ ಕಂಡಂತ ಒಬ್ಬ ಪ್ರಾಮಾಣಿಕ ಮತ್ತು ಧೈರ್ಯಶಾಲಿ ವ್ಯಕ್ತಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಲ್ಲಿ ಸರ್ಕಾರ ಸಹಕಾರ ಕೊಡದಿದ್ದರೂ ಅವರು ಸತ್ಯದ ಪರವಾಗಿ ನಿಂತವರು. ಅವರೇ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ. ಇವರನ್ನು ತುಂಬಾ ಹೃತ್ಪೂರ್ವದಿಂದ ನಮ್ಮ ಶಾಲೆಯ ಅತಿಥಿಯಾದಂತಹ ರಾಜಣ್ಣ ಸರ್, ವರಲಕ್ಷ್ಮಿ ಮೇಡಮ್ ಹಾಗೂ ಮಂಜುನಾಥ್ ಸರ್ ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸ್ವಾಗತಿಸಿಕೊಂಡರು. ಸಂಜೆ ಆಗುತ್ತಿದ್ದ ಹಾಗೆ 6 ಗಂಟೆಯ ಸುಮಾರಿಗೆ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದ್ದ ವೇದಿಕೆ ಮಿಂಚುತ್ತಿತ್ತು. ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆಂದೇ ಮೀಸಲಿಟ್ಟಿದ್ದ ಸ್ಥಾನದಲ್ಲಿ ವಿದ್ಯಾರ್ಥಿಗಳ ಆಗಮನವೂ ಆಯಿತು. ಕಾರ್ಯಕ್ರಮವು ಗಣೇಶನ ಭಕ್ತಿಗೀತೆಯೊಂದಿಗೆ ಚಾಲನೆ ಸಿಕ್ತು. ಹಾಗೂ ವೇದಿಕೆ ಮೇಲೆ ನೆರೆದಿದ್ದ ಮುಖ್ಯ ಅತಿಥಿ ಮತ್ತು ಅತಿಥಿಗಳನ್ನು ಸ್ವಾಗತ ಕೋರೋದರೊಂದಿಗೆ ಕಾರ್ಯಕ್ರಮ ಮುಂದೊಡಗಿತ್ತು. ಅತಿಥಿಗಳು ದೀಪ ಬೆಳಗುವುದರ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರೆಸಿದರು. ಕಾರ್ಯಕ್ರಮದ ಶುರುವಿಗೆ ನಮ್ಮ ಶಾಲೆಯ ಗೀತೆಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಮುಖ್ಯ ಅತಿಥಿಗಳು ಭಾಷಣ ಮಾಡಿದರು. Please do not take examination lightly. Make it a serious effort and succeed. You should be thankful to your parents who must have spent a lot of sleepless night providing for your education, and also your teachers who have helped you in learning studies. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂತಹ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅವರು ನಡೆದು ಬಂದಂತಹ ಒಂದು ವಿಟಿ ಜೊತೆಗೆ ನಮ್ಮ ಶಾಲೆಯ ಶೈಕ್ಷಣಿಕ ವರದಿಯ ವಿಡಿಯೋ ಸಹ ನೋಡಿದೆವು. He chose integrity. We believe every child is unique and we strive to help each student discover their talents. ಪೋಷಕರು ತಮ್ಮ ಮಕ್ಕಳ ಬೆಳವಣಿಗೆಯನ್ನು ಕಂಡು ನಮಗೆ ನೀಡಿದ ಪ್ರತಿಕ್ರಿಯೆ ವಿಡಿಯೋ ಸಹ ಪ್ಲೇ ಮಾಡಲಾಯಿತು. ಇಲ್ಲೇ ಓದ್ತಿದ್ದಾರೆ. ಜಯಂತ್ 5th ಕ್ಲಾಸ್ ಇಂದ ಇಲ್ಲೇ ಕಂಟಿನ್ಯೂ ಆಗಿ ಓದ್ತಾ ಇದ್ದಾರೆ. ಬೆಳಗ್ಗೆ ಎಕ್ಸ್ಟ್ರಾ ಕ್ಲಾಸ್ ಇಂದ ಹಿಡಿದು 8 o'clock ಇಂದ ಹಿಡಿದು ಈವ್ನಿಂಗ್ 8:30 ತನಕನೂ ಅವ್ರು ತಗೊಂಡೋ ಕೇರ್ ಆಗಲಿ, ಅವ್ರು ಹೇಳೋ ಎಜುಕೇಶನ್ ವಿಧಾನ ಆಗಲಿ ನಮಗೆ ಬಹಳ ಇಷ್ಟ ಆಗಿದೆ. ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳಿಂದ ಮೊಮೆಂಟೋಸ್ ಗಳನ್ನು ಕೊಡಲಾಯಿತು. ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಗೆ ಚಾಲನೆ ನೀಡಲಾಯಿತು. ಪ್ರೋಗ್ರಾಂ ಗಣೇಶನ ಗೀತೆಯ ನೃತ್ಯದೊಂದಿಗೆ ಶುರುವಾಯಿತು. ಮುಂದುವರೆದಂತೆ ವಿಂಗ್ಸ್ ಡ್ಯಾನ್ಸ್, LKG ವಿದ್ಯಾರ್ಥಿಗಳ ನೃತ್ಯ, ಗ್ರಾಜುಯೇಟ್ ಆಗುತ್ತಿರುವ ವಿದ್ಯಾರ್ಥಿಗಳ ಸ್ಪೀಚ್, Respected principal, teachers, parents and my dear friends,
Today is a very happy day for us. We are celebrating our graduation day. We thank you teachers for teaching us with love. They loved us, cared for us, help us to grow every day. Thank you Principal Ma'am for giving a happy school and good manners. We are happy, we are excited and little sad because we will miss our teacher. I am very grateful to all my teachers for their care and support. Aim higher, and I thank the school for shaping my future. Each lesson helped me to grow stronger and wiser. Thank you all giving this opportunity to me. Thank you. ಸ್ಪೀಚ್ ಮುಗಿದಂತೆ ಸ್ಟೂಡೆಂಟ್ ಡ್ಯಾನ್ಸ್ ಸ್ಟಾರ್ಟ್ಸ್ ವಿತ್ ಮಾಸ್ ಸಾಂಗ್. ನಂತರ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಡ್ಯಾನ್ಸ್ ಮಾಡಿದರು. గాయకరాలు నువ్వే నడిసిన సూటంతా పొర్లు దండాలు చికిరి 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 పడతా 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 ఎనకే పడతా. ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರ ಡ್ಯಾನ್ಸ್ ಕೂಡ ಕಣ್ಮನ ಸೆಳೆಯಿತು. ಕೊನೆಯದಾಗಿ ಗ್ರಾಜುಯೇಟ್ ಆಗುತ್ತಿರುವ ಸ್ಟೂಡೆಂಟ್ಸ್ ಕೂಡ ಡ್ಯಾನ್ಸ್ ಮಾಡಿದರು. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಕತ್ತಲಿಂದ ಬೆಳಕಿನೆಡೆಗೆ ಅನ್ನೋ ಹಾಗೆ ದೀಪ ಹಚ್ಚಿ ಮತ್ತು ಮೊಬೈಲ್ ಫೋನ್ ಟಾರ್ಚ್ನೊಂದಿಗೆ ಕಳೆದ ಕ್ಷಣ ನೋಡಲು ಸುಂದರವಾಗಿದೆ. ಕೊನೆ ಹಂತದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ನೆನಪಿನ ಫೋಟೋ ತೆಗೆಸಿಕೊಂಡರು. ಇದಾಗಿತ್ತು ಗ್ರಾಜುಯೇಷನ್ ಡೇ ಸ್ಪೆಷಲ್ ವಿಡಿಯೋ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮತ್ತು ಈ ವಿಡಿಯೋದಲ್ಲಿ ತಿಳಿಸಲಾದ ಡ್ಯಾನ್ಸ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಹಾನೆಸ್ಟ್ ಕಮೆಂಟ್ ಅನ್ನು ಬರೆದಿಡಿ. ಥ್ಯಾಂಕ್ ಯು.